ನಿಮಗೆ ಗೊತ್ತಾ, ನಮ್ಮ ದಿನವೂ ಕೇಳುವ ಈ ಪ್ರಶ್ನೆಗಳಲ್ಲಿ ಕೆಲವು ಉತ್ತರಗಳು ತಪ್ಪಾಗಿ ಗೊತ್ತಿರೋ ಸಾಧ್ಯತೆ ತುಂಬಾ ಜಾಸ್ತಿ. ಇವತ್ತು ನೋಡುವ ಈ ಜಿಕೆ ಪ್ರಶ್ನೆಗಳು ಶಾಲೆಯಲ್ಲಿ ಕೇಳಿದವು, ಆದ್ರೆ ನಿಜವಾದ ಉತ್ತರ ನಿಮಗೆ ಗೊತ್ತಾ? ಚಾಲೆಂಜ್ 20ರಲ್ಲಿ ಕನಿಷ್ಠ 15 ಸರಿಯಾಗಿ ಹೇಳಿದ್ರೆ ನೀವೇ ಜಿಕೆ ಚಾಂಪಿಯನ್. ಬೆಂಗಳೂರನ್ನು ನಿರ್ಮಿಸಿದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಕೆಂಪೇಗೌಡ, ಬಿ ಅಚ್ಯುತರಾಯ, ಸಿ ಹೈದರ್ ಅಲಿ, ಡಿ ಬ್ರಿಟಿಷರು. ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪೇಗೌಡ. ಬೆಂಗಳೂರನ್ನು 1537ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತನಾಗಿದ್ದ ನಾಡಪ್ರಭು ಕೆಂಪೇಗೌಡ ಅವರು ನಿರ್ಮಿಸಿದರು. ರಾಮಾಯಣವನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್: ಎ ವ್ಯಾಸರು, ಬಿ ವಾಲ್ಮೀಕಿ, ಸಿ ತುಳಸಿದಾಸ, ಡಿ ಕಾಳಿದಾಸ. ಸರಿಯಾದ ಉತ್ತರ ಆಪ್ಷನ್ ಬಿ ವಾಲ್ಮೀಕಿ. ಆದಿಕವಿ ವಾಲ್ಮೀಕಿಯವರೇ ರಾಮಾಯಣವನ್ನು ರಚಿಸಿದರು. ಮಹಾರಾಷ್ಟ್ರದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಪುಣೆ, ಬಿ ನಾಗ್ಪುರ, ಸಿ ಮುಂಬೈ, ಡಿ ಔರಂಗಾಬಾದ್. ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ. ಮುಂಬೈ ಮಹಾರಾಷ್ಟ್ರದ ಆಡಳಿತ ಮತ್ತು ಆರ್ಥಿಕ ಕೇಂದ್ರವಾಗಿದೆ. ಭಾರತದಲ್ಲಿ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಮಹಾತ್ಮ ಗಾಂಧಿ, ಬಿ ಸುಭಾಷ್ ಚಂದ್ರ ಬೋಸ್, ಸಿ ವಲ್ಲಭಾಯಿ ಪಟೇಲ್, ಡಿ ಚರಣ್ ಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಭಾರತದ ಏಕೀಕರಣದಲ್ಲಿ ಅವರ ಪಾತ್ರದಿಂದ ಈ ಬಿರುದು ಬಂದಿದೆ. ಸೀತೆಯನ್ನು ರಾಮನ ಎಲ್ಲಿ ಇಟ್ಟಿದ್ದನು? ನಿಮ್ಮ ಆಪ್ಷನ್ಸ್: ಎ ಅಯೋಧ್ಯೆ, ಬಿ ಅಶೋಕ ವಾಟಿಕೆ, ಸಿ ಲಂಕಾ ಅರಮನೆ, ಡಿ ಕಿಷ್ಕಿಂಧೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅಶೋಕ ವಾಟಿಕೆ. ಸೀತೆಯನ್ನು ಲಂಕೆಯ ಅಶೋಕ ವಾಟಿಕೆಯಲ್ಲಿ ಇರಿಸಿದ್ದರು. ಇಲ್ಲಿಯವರೆಗೆ ಎಲ್ಲ ಸರಿಯೇನಾ, ಅಥವಾ ಒಂದಿಷ್ಟು ಗೊತ್ತಿತ್ತು ಆದ್ರೆ ನೆನಪಾಗ್ಲಿಲ್ಲ ಅಲ್ವಾ? ಹಾಗಿದ್ರೆ ಕಮೆಂಟ್ನಲ್ಲಿ ಹೇಳಿ. ಇನ್ಫೋಸಿಸ್ ಕಂಪನಿಯ ಸ್ಥಾಪಕರು ಯಾರು? ನಿಮ್ಮ ಆಪ್ಷನ್ಸ್: ಎ ರತನ್ ಟಾಟಾ, ಬಿ ನಾರಾಯಣ ಮೂರ್ತಿ, ಸಿ ಅಜೀಂ ಪ್ರೇಮ್ಜಿ, ಡಿ ಸುಂದರ್ ಪಿಚೈ. ಸರಿಯಾದ ಉತ್ತರ ಆಪ್ಷನ್ ಬಿ ನಾರಾಯಣ ಮೂರ್ತಿ. ಇನ್ಫೋಸಿಸ್ ಅನ್ನು ನಾರಾಯಣ ಮೂರ್ತಿ ಅವರು ಸ್ಥಾಪಿಸಿದರು. ಅಯೋಧ್ಯೆ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಬಿಹಾರ, ಬಿ ಉತ್ತರ ಪ್ರದೇಶ, ಸಿ ಮಧ್ಯಪ್ರದೇಶ, ಡಿ ರಾಜಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿರುವ ಪವಿತ್ರ ನಗರವಾಗಿದೆ. ಭೂಮಿಯ ಮೇಲೆ ಒಟ್ಟು ಎಷ್ಟು ಖಂಡಗಳಿವೆ? ನಿಮ್ಮ ಆಪ್ಷನ್ಸ್: ಎ 5, ಬಿ 4, ಸಿ 7, ಡಿ 9. ಸರಿಯಾದ ಉತ್ತರ ಆಪ್ಷನ್ ಸಿ 7. ಭೂಮಿಯಲ್ಲಿ ಒಟ್ಟು 7 ಖಂಡಗಳಿವೆ. ಅಡುಗೆಯಲ್ಲಿ ಅರಿಶಿನ ಬಳಸುವುದರಿಂದ ಏನು ಲಾಭ? ನಿಮ್ಮ ಆಪ್ಷನ್ಸ್: ಎ ರುಚಿ ಮಾತ್ರ, ಬಿ ಬಣ್ಣ ಮಾತ್ರ, ಸಿ ಆರೋಗ್ಯ ರಕ್ಷಣೆ, ಡಿ ವಾಸನೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆರೋಗ್ಯ ರಕ್ಷಣೆ. ಅರಿಶಿನಕ್ಕೆ ಔಷಧೀಯ ಗುಣಗಳಿವೆ. ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿವೆ? ನಿಮ್ಮ ಆಪ್ಷನ್ಸ್: ಎ 26, ಬಿ 28, ಸಿ 24, ಡಿ 29. ಸರಿಯಾದ ಉತ್ತರ ಆಪ್ಷನ್ ಬಿ 28. ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳಿವೆ. ಇಲ್ಲಿವರೆಗೆ 10ರಲ್ಲಿ ಎಷ್ಟು ಸರಿಯಾದ ಉತ್ತರ ಗೊತ್ತಿದ್ದವು? ಸತ್ಯ ಹೇಳಿ, ಗೂಗಲ್ ನೋಡ್ಬಿಟ್ಟಿರಿ ಅಲ್ವಾ? ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಅಸ್ಸಾಂ, ಬಿ ಪಶ್ಚಿಮ ಬಂಗಾಳ, ಸಿ ಒಡಿಶಾ, ಡಿ ತ್ರಿಪುರಾ. ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ. ಕಾಜಿರಂಗ ಅಸ್ಸಾಂನಲ್ಲಿರುವ ಪ್ರಸಿದ್ಧ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಪ್ರಾಚೀನ ಕಾಲದಲ್ಲಿ ಇಂದ್ರಪ್ರಸ್ಥ ಎಂದರೆ ಇಂದಿನ ಯಾವ ನಗರ?
ನಿಮ್ಮ ಆಪ್ಷನ್ಸ್ ಎ ಆಗ್ರಾ, ಬಿ ದೆಹಲಿ, ಸಿ ಜೈಪುರ, ಡಿ ವಾರಾಣಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ. ಇಂದ್ರಪ್ರಸ್ಥ ಎಂದರೆ ಇಂದಿನ ನವದೆಹಲಿ. ಭಾರತದ ರಾಷ್ಟ್ರೀಯ ಲಾಂಛನ ಯಾವುದು? ನಿಮ್ಮ ಆಪ್ಷನ್ಸ್ ಎ ಸಿಂಹ, ಬಿ ಅಶೋಕ ಸ್ತಂಭ, ಸಿ ಕಮಲ, ಡಿ ಚಕ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಅಶೋಕ ಸ್ತಂಭ. ಅಶೋಕ ಸ್ತಂಭವೇ ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ. ಅತಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಯಾವುದು? ನಿಮ್ಮ ಆಪ್ಷನ್ಸ್ ಎ ಏಷ್ಯಾ, ಬಿ ಯುರೋಪ್, ಸಿ ಆಫ್ರಿಕಾ, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಆಫ್ರಿಕಾ. ಆಫ್ರಿಕಾ ಖಂಡದಲ್ಲಿ ಅತ್ಯಧಿಕ ದೇಶಗಳಿವೆ. ಅರಮನೆಗಳ ನಗರ ಎಂದು ಯಾವ ನಗರ ಪ್ರಸಿದ್ಧವಾಗಿದೆ? ನಿಮ್ಮ ಆಪ್ಷನ್ಸ್ ಎ ಮೈಸೂರು, ಬಿ ಉದಯಪುರ, ಸಿ ಹೈದರಾಬಾದ್, ಡಿ ಜೋಧ್ಪುರ. ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು. ಕರ್ನಾಟಕದ ಮೈಸೂರು ನಗರವನ್ನು ಅರಮನೆಗಳ ನಗರ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆ ಗೊತ್ತಿದ್ದವರು ಟ್ರಾವೆಲ್ ಲವರ್ಸ್ ಆಗಿರಬೇಕು. ಸರಿ ಅಲ್ವಾ ಫ್ರೆಂಡ್ಸ್? ಭಾರತದಲ್ಲಿ ಪ್ರಥಮ ಪ್ರಜೆ ಯಾರು? ನಿಮ್ಮ ಆಪ್ಷನ್ಸ್ ಎ ಪ್ರಧಾನಮಂತ್ರಿ, ಬಿ ರಾಷ್ಟ್ರಪತಿ, ಸಿ ಮುಖ್ಯ ನ್ಯಾಯಮೂರ್ತಿ, ಡಿ ಲೋಕಸಭಾಧ್ಯಕ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ. ರಾಷ್ಟ್ರಪತಿಗಳೇ ಭಾರತದ ಪ್ರಥಮ ಪ್ರಜೆಯಾಗಿದ್ದಾರೆ. ಯಾವ ದೇಶದಲ್ಲಿ ಅತಿ ಹೆಚ್ಚು ತರಕಾರಿಗಳನ್ನು ಬೆಳೆಸುತ್ತಾರೆ? ನಿಮ್ಮ ಆಪ್ಷನ್ಸ್ ಎ ಭಾರತ, ಬಿ ಚೀನಾ, ಸಿ ಅಮೆರಿಕ, ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಚೀನಾ ವಿಶ್ವದಲ್ಲೇ ಹೆಚ್ಚು ತರಕಾರಿ ಉತ್ಪಾದಿಸುತ್ತದೆ. ವಾರದ ಯಾವ ದಿನ ಹುಟ್ಟಿದ ಮಕ್ಕಳು ಅದೃಷ್ಟಶಾಲಿಗಳು ಎಂದು ಜನರು ನಂಬುತ್ತಾರೆ? ನಿಮ್ಮ ಆಪ್ಷನ್ಸ್ ಎ ಸೋಮವಾರ, ಬಿ ಬುಧವಾರ, ಸಿ ಶುಕ್ರವಾರ, ಡಿ ಭಾನುವಾರ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾನುವಾರ. ಜನಪ್ರಚಲಿತ ನಂಬಿಕೆಯಲ್ಲಿ ಭಾನುವಾರ ಹುಟ್ಟಿದವರು ಅದೃಷ್ಟಶಾಲಿಗಳು ಅಂತಾರೆ. ಸರಿ, ಹೇಳಿ ಈಗ ನೀವು ಯಾವ ವಾರ ಹುಟ್ಟಿದ್ದೀರಿ ಅಂತ. ಈಗ ಕಮೆಂಟ್ ನೋಡೋದು ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. MS ಧೋನಿ 2011 ವಿಶ್ವಕಪ್ ಬ್ಯಾಟ್ ಅನ್ನು ಎಷ್ಟು ರೂಪಾಯಿಗೆ ಹರಾಜು ಮಾಡಿದರು? ನಿಮ್ಮ ಆಪ್ಷನ್ಸ್ ಎ 25 ಲಕ್ಷ, ಬಿ 50 ಲಕ್ಷ, ಸಿ 72 ಲಕ್ಷ, ಡಿ 1 ಕೋಟಿ. ಸರಿಯಾದ ಉತ್ತರ ಆಪ್ಷನ್ ಸಿ 72 ಲಕ್ಷ ರೂಪಾಯಿಗಳು. ಆ ಬ್ಯಾಟ್ ಚಾರಿಟಿಗಾಗಿ 72 ಲಕ್ಷಕ್ಕೆ ಹರಾಜಾಯಿತು. ರಾವಣನು ಯಾರ ಭಕ್ತನಾಗಿದ್ದನು? ನಿಮ್ಮ ಆಪ್ಷನ್ಸ್ ಎ ವಿಷ್ಣು, ಬಿ ಬ್ರಹ್ಮ, ಸಿ ಶಿವ, ಡಿ ಇಂದ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಶಿವ. ರಾವಣನು ಭಗವಾನ್ ಶಿವನ ಮಹಾಭಕ್ತನಾಗಿದ್ದನು. ಹೇಗಿತ್ತು ಸ್ನೇಹಿತರೆ ಈ GK ಚಾಲೆಂಜ್? ನಿಮ್ಮ ಸ್ಕೋರ್ ಎಷ್ಟು ಬಂದಿತ್ತು ಅಂತ ಕಮೆಂಟ್ ನಲ್ಲಿ ಬರೆಯಿರಿ. ನೋಡೋಣ ನಮ್ಮ ಚಾನೆಲ್ ನಲ್ಲಿ ಯಾರು ಟಾಪರ್ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ. ಮುಂದಿನ ಬಾರಿ ಅವರಿಗೆ ಪ್ರಶ್ನೆ ಕೇಳೋದು ನೀವೇ ಆಗಿರ್ತೀರಾ. ಇನ್ನು ಇಂಥ ಮಜಾ GK ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.